ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಹೊಟ್ಟೆ ನೋವು ಹಲವಾರು ರೀತಿಯಲ್ಲಿ ಕಾಣಿಸ್ಕೊಳ್ತದೆ. ಅಜೀರ್ಣ ಆಗಿದ್ದರೆ, ಅಸಿಡಿಟಿ ಇದ್ದ ಸಂದರ್ಭದಲ್ಲಿ, ಗ್ಯಾಸ್ಟ್ರೈಟಿಸ್ ಇದ್ದ ಸಂದರ್ಭದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ. ಮಲಬದ್ಧತೆ ಕಾನ್ಸ್ಟಿಪೇಷನ್ ಇದ್ದಾಗ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ. ಇನ್ನು ಅಪೆಂಡಿಸೈಟಿಸ್ ಇದ್ದಾಗ, ಗಾಲ್ ಬ್ಲ್ಯಾಡರ್ ಸ್ಟೋನ್ ಇದ್ದಾಗ, ಪ್ಯಾಂಕ್ರಿಯಾಸ್ ಯಾವುದಾದ್ರು ತೊಂದರೆ ಇದ್ದಾಗ, ಹೀಗೆ ಹಲವಾರು ಕಾರಣಗಳಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ, ಹೊಟ್ಟೆ ನೋವು ಬಂದಾಗ ಅಂಗಡಿ ಮಾತ್ರೆನೋ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ನೋವಿನ ಮಾತ್ರೆ ತೊಗೊಂಡು ನೋವನ್ನು ಆ ಕಾಲದಲ್ಲಿ ಆ ಕ್ಷಣಕ್ಕೆ ಶಮನ ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾರೆ. ಈ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಹೊಟ್ಟೆ ನೋವು ಯಾವ ಕಾರಣಕ್ಕೆ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕೆ ಅಂತಂದರೆ, ನೀವು ಹೊಟ್ಟೆಗೆ ಯಾವ ನೋವು ಯಾವ ಕಾರಣಕ್ಕೆ ಬರ್ತಿದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡಿಕೊಂಡ್ರೆ ತಗೊಂಡ್ರೆ ನಿಮ್ಮ ಈ ಹೊಟ್ಟೆ ನೋವಿನ ಸಮಸ್ಯೆ ನಿವಾರಣೆ ಆಗ್ತದೆ. ಇದನ್ನು ಕೆಲವೊಬ್ರು ಮಾಡೋದಿಲ್ಲ. ಈ ನೋವು ಕಡಿಮೆ ಆಗಬೇಕು, ಕೆಲಸಕ್ಕೆ ಹೋಗಬೇಕು, ನೋವು ಕಡಿಮೆ ಆಗಬೇಕು ಅಂತ ಅಂದ್ಬಿಟ್ಟು ತಕ್ಷಣ ಒಂದು ಪೇಯ್ನ್ ಕಿಲ್ಲರ್ ಮಾತ್ರೆನೋ ಔಷಧಿನೋ ಏನೋ ತಗೊಂಡು ಕಡಿಮೆ ಮಾಡ್ಕೊಂಬಿಡ್ತಾರೆ. ಹಾಗಾಗಿ ಹಲವಾರು ರೀತಿಯ ಹೊಟ್ಟೆ ನೋವುಗಳಿದೆ. ಅದರಲ್ಲಿ ಪ್ರಮುಖವಾಗಿ ಪ್ಯಾಂಕ್ರಿಯಾಸ್ ಅಂದರೆ ಮೇದೋಜೀರಕ ಗ್ರಂಥಿ, ಇದರಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಅಂಗ. ಹಾಗಾಗಿ ಇದರಲ್ಲಿ ಏನಾದರೂ ತೊಂದರೆ ಇತ್ತು ಅಂತಂದರೆ ಯಾವ ರೀತಿಯ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ, ಹೊಟ್ಟೆ ನೋವಲ್ಲಿ ಬೇರೆ ಬೇರೆ ರೀತಿ ಕಾಣಿಸ್ಕೊಳ್ತದೆ, ಲಕ್ಷಣಗಳು ಬೇರೆ ಬೇರೆ ಇರ್ತದೆ. ಹಾಗಾಗಿ ಆ ಲಕ್ಷಣಗಳನ್ನ ನಾವು ತಿಳ್ಕೊಂಡ್ರೆ ಯಾವ ಕಾಯಿಲೆ ಯಾವ ಸಮಸ್ಯೆ ಯಾವುದರಿಂದ ಬಂದಿದೆ ಅನ್ನೋದನ್ನು ನಾವು ಗುರ್ತು ಮಾಡಿಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನಾವು ತಗೋಬಹುದು. ಹಾಗಾಗಿ ಪ್ಯಾಂಕ್ರಿಯಾಸಲ್ಲಿ ಏನಾದರೂ ತೊಂದರೆ ಇದ್ದರೆ, ಇನ್ಫೆಕ್ಷನ್ ಆಗಿದ್ದರೆ, ಇನ್ಫ್ಲಮೇಷನ್ ಆಗಿದ್ದರೆ ಯಾವ ರೀತಿಯ ಹೊಟ್ಟೆ ನೋವು ಬರ್ತದೆ ಅನ್ನೋದನ್ನು ಲಕ್ಷಣಗಳನ್ನ ಯಾವ್ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು ಈ ವಿಷಯ ಎಲ್ಲ ಸವಿವರವಾಗಿ ತಮಗೆ ತಿಳಿಸ್ತೀನಿ. ಸಿಹಿ ಪದಾರ್ಥಗಳನ್ನ, ಕರ್ದಿರೋ ಪದಾರ್ಥಗಳನ್ನ, ಜಿಡ್ಡಿನ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡಿದಾಗ, ಹೊಟ್ಟೆ ತುಂಬ ಊಟ ಮಾಡಿದ ಸಂದರ್ಭದಲ್ಲಿ ತಕ್ಷಣ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇತ್ತು ಅಂದರೆ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಾಸಲ್ಲಿ ಏನೋ ಸಮಸ್ಯೆ ಇದೆ, ಇನ್ಫೆಕ್ಷನ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಉರಿಯೂತ ಇರ್ಬೋದು, ಏನೋ ಒಂದು ಸಮಸ್ಯೆ ಆಗಿದೆ ಅಂತ ತಿಳ್ಕೊಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಊಟ ಮಾಡಿದ ನಂತರ ಈ ಹೊಟ್ಟೆ ನೋವು ಬರುವ ಸಾಧ್ಯತೆಗಳು ಇದರಲ್ಲಿ ಹೆಚ್ಚಾಗಿ ಇರ್ತದೆ. ಪ್ಯಾಂಕ್ರಿಯಾಸ್ ನಮ್ಮ ಹೊಟ್ಟೆಯ ಹಿಂಭಾಗದಲ್ಲಿರೋದ್ರಿಂದ ಹೊಟ್ಟೆ ನೋವು ಬಂದ ತಕ್ಷಣ ಈ ಹೊಟ್ಟೆ ನೋವು ಸ್ಪ್ರೆಡ್ ಆಗ್ತಾ ಬೆನ್ನಿನವರೆಗೂ ನೋವು ಬರ್ತದೆ. ಈ ರೀತಿ ನೋವು ಬರ್ತಾ ಇತ್ತು ಅಂತಂದರೆ ಇದು ಮಾಮೂಲಿ ಹೊಟ್ಟೆ ನೋವಲ್ಲ, ಪ್ಯಾಂಕ್ರಿಯಾಸಿಗೆ ಸಂಬಂಧಪಟ್ಟ ಹೊಟ್ಟೆ ನೋವು ಅಂತ ಅರ್ಥ. ಇನ್ನು ಮಲವಿಸರ್ಜನೆ, ನೀವು ಮಲವಿಸರ್ಜನೆ ಮಾಡಬೇಕಾದ್ರೆ ಕಕ್ಕಸ್ಗೆ ಹೋಗಿದಾಗ ಕೆಟ್ಟ ದುರ್ವಾಸನೆ ಬರ್ತಿರ್ತದೆ. ಇದಕ್ಕೆ ಕಾರಣ ಏನು ಅಂತಂದರೆ ಪ್ಯಾಂಕ್ರಿಯಾಸ್ ಎನ್ಸೈಮ್ನ ಬಿಡುಗಡೆ ಮಾಡ್ತಾ ಇರ್ತದೆ. ಯಾವಾಗ ಈ ಎನ್ಸೈಮ್ನ ಕೊರತೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ನಾವು ಸೇವನೆ ಮಾಡಿರ್ತಕ್ಕಂಥ ಆಹಾರದಲ್ಲಿ ಕೊಬ್ಬಿನಂಶ ಏನಿರ್ತದೆ ಆ ಕೊಬ್ಬಿನಂಶ ಡೈಜೆಷನ್ ಸರಿಯಾಗಿ ಆಗಿರೋದಿಲ್ಲ. ಆ ಕೊಬ್ಬಿನಂಶ ಡೈಜೆಷನ್ ಆಗಿಲ್ಲದೇ ಇರೋದ್ರಿಂದ ಅದು ಮಲವಿಸರ್ಜನೆ ಆದಾಗ ಕೆಟ್ಟ ದುರ್ವಾಸನೆ ಬರ್ತಿರ್ತದೆ. ಯಾವಾಗ ಮಲವಿಸರ್ಜನೆಯಲ್ಲಿ ಕೆಟ್ಟ ದುರ್ವಾಸನೆ ಬರ್ತಿರ್ತದೋ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ಯಾಂಕ್ರಿಯಾಸಲ್ಲಿ ಏನೋ ತೊಂದರೆ ಆಗಿದೆ, ಇನ್ಫೆಕ್ಷನ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಏನೋ ಸಮಸ್ಯೆ ಆಗಿದೆ ಅಂತ ನೀವು ತಿಳ್ಕೊಬೇಕಾಗ್ತದೆ. ಇನ್ನು ಅತಿಯಾದ ಒಂದು ವಾಕರಿಕೆ, ವಾಮಿಟಿಂಗ್ ಸೆನ್ಸೇಷನ್, ವಾಮಿಟ್ ಆಗ್ತಕ್ಕಂತಹದ್ದು, ವಾಂತಿ ಆಗ್ತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇತ್ತು ಅಂತಂದರೆ ನಿಮ್ಮ ಪ್ಯಾಂಕ್ರಿಯಾಸಲ್ಲಿ ಸಮಸ್ಯೆ ಆಗಿದೆ ಅಂತ ಅರ್ಥ. ಇನ್ನು ನಿಮ್ಮ ತೂಕದಲ್ಲಿ ಸಡನ್ನಾಗಿ ತೂಕ ಕಡಿಮೆ ಆಗಿಬಿಡ್ತಾರೆ, ಕೆಲವೇ ದಿನಗಳಲ್ಲಿ ತೂಕ ಕಡಿಮೆ ಆಗ್ತಾ ಇರ್ತಾರೆ. ಹಾಗಾಗಿ ಈ ತೂಕ ಏನು ಕಡಿಮೆ ಆಗ್ತಿದ್ದಾರೆ ಅನ್ನೋದನ್ನು ನೀವು ಮನಗಂಡು ಅದಕ್ಕೆ ಸೂಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಚಿಕಿತ್ಸೆಯನ್ನು ತಗೋಬೇಕಾಗ್ತದೆ. ಹಾಗೂ ಇದರ ಜೊತೆಗೆ ಇನ್ನು ಅತಿಯಾದ ಒಂದು ಧೂಮಪಾನ, ಮದ್ಯಪಾನ ಮಾಡೋರಂಥವರಲ್ಲಿ, ಇನ್ನು ಗಾಲ್ ಬ್ಲ್ಯಾಡರ್ ಸ್ಟೋನ್ಸ್ ಇದ್ದವರಲ್ಲಿ ಈ ಒಂದು ಸಮಸ್ಯೆಗಳು, ಪ್ಯಾಂಕ್ರಿಯಾಸ್ ಸಮಸ್ಯೆಗಳು 80% ಹೆಚ್ಚಾಗಿ ಇರ್ತದೆ. ಯಾಕೆ ಅಂತಂದರೆ ಈ ಸಮಸ್ಯೆಗಳಿರೋದ್ರಿಂದ ಪ್ಯಾಂಕ್ರಿಯಾಸ್ಗೆ ಇನ್ಫೆಕ್ಷನ್ ಆಗೋ ಅಥವಾ ಇನ್ಫ್ಲಮೇಷನ್ ಆಗೋ ಸಾಧ್ಯತೆಗಳು ಹೆಚ್ಚಿರ್ತದೆ. ಆದ್ದರಿಂದ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತು ಅಂತಂದರೆ ನಿಮಗೆ ಇದು ಸಾಮಾನ್ಯವಾದ ಹೊಟ್ಟೆ ನೋವಲ್ಲ, ಪ್ಯಾಂಕ್ರಿಯಾಸಿಗೆ ಸಂಬಂಧಪಟ್ಟ ಹೊಟ್ಟೆ ನೋವು. ಹಾಗಾಗಿ ಇದನ್ನು ಸಣ್ಣದರಲ್ಲೇ ನೀವು ಗುರುತು ಮಾಡಿ ತಿಳ್ಕೊಂಡು ಸೂಕ್ತ ಚಿಕಿತ್ಸೆಯನ್ನು ತಗೊಂಡು ಅಂತಂದರೆ ಮುಂದೆ ಆಗುವ ದೊಡ್ಡ ಅನಾಹುತವನ್ನು ನೀವು ತಪ್ಪಿಸ್ಬೋದು. ಹಾಗಾದರೆ ಇದನ್ನು ಯಾವ ರೀತಿ ನೀವು ಕಂಡುಹಿಡ್ಕೋಬೇಕು ಅಂತಂದರೆ ಹೊಟ್ಟೆ ನೋವು ಬಂದಾಗ ಸುಮ್ಮನೆ ಒಂದು ನೋವಿನ ಮಾತ್ರೆ ತಗೊಂಡು ಅಥವಾ ಇನ್ಯಾವುದಾದ್ರು ಔಷಧಿ ಮಾತ್ರೆ ತಗೊಂಡು ಸುಮ್ಮನೆ ಆಗೋಕ್ಕೆ ಹೋಗಬೇಡಿ. ಒಂದು ಸ್ಕ್ಯಾನಿಂಗ್ ಮಾಡಿಸಿ, ಅಲ್ಟ್ರಾಸೌಂಡ್ ಒಂದು ಅಬ್ಡಮನ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಪ್ಯಾಂಕ್ರಿಯಾಸಲ್ಲಿ ಏನಾದರೂ ಸಮಸ್ಯೆ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ.
ತಕ್ಷಣ ಹತ್ತಿರವಿರತಕ್ಕಂತಹ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಔಷಧೋಪಚಾರಗಳನ್ನು ಮಾಡಿಕೊಂಡು ನೋವನ್ನು ನಿವಾರಣೆ ಮಾಡ್ಕೋಬೇಕು, ಆರೋಗ್ಯದಿಂದ ಇರಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.